ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಹೇಳು ಖುಷಿ. ನಾವೀಗ ಚಾಮುಂಡಿ ವಿಹಾರ್ ಸ್ಟೇಡಿಯಂಗೆ ಹೋಗ್ತಿದ್ದೀವಿ. ತುಂಬ ವೈರಲ್ ಆಗಿರೋ ಒಂದು ಶಾಪಿಂಗ್ ಸ್ಪಾಟ್ಗೆ ಹೋಗ್ತಿದ್ದೀವಿ. ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಹೊಟ್ಟೆ ಯಪ್ಪ. ಸೊ ಫೈನಲಿ ಲೊಕೇಶನ್ಗೆ ಬಂದಿದ್ದೀವಿ. ಇದು ಇರೋದು ಚಾಮುಂಡಿ ವಿಹಾರ್ ಸ್ಟೇಡಿಯಂ, ಮೈಸೂರು ನಜರ್ಬಾದ್ ಹತ್ರ ಇದೆ. ಸೊ ಅಲ್ಲಿ ನಾವು ಬಂದಿದ್ದೀವಿ ಈಗ. ಅಯ್ಯೋ ಸೀಸನ್ ಬರ್ಸಿಲ್ಲ, ಹೋಗಬೇಕು. ಅಪ್ಪನ ಕೈ ಇಟ್ಕೋಬೇಕು ಚಿನಿ. ಇದೆಲ್ಲ ನಮಗೆ ಇದು ಟೈಗರ್ ಐ ಅಲ್ಲ ಫುಲ್ಲು. ಸೊ ಇಲ್ಲಿ ನೀವು ನೋಡ್ಬೋದು, ಫುಲ್ಲು ಮಾರ್ಬಲಲ್ಲೇ ಮಾಡಿರೋವಂಥ ಸ್ಕಲ್ಪ್ಚರ್ಸ್ ಇದೆಲ್ಲ. ಲೈಕ್ ಲಯನು, ಕೌ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಖುಷಿ ಆಗ್ತಿತ್ತು ನಮಗೆ. ನನ್ನ ಮಗಳು ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ಲು. ಸೊ ನೀವು ಅಲ್ಲಿ ನೋಡ್ಬೋದು ವಿಡಿಯೋದಲ್ಲಿ. ಅವಳು ತುಂಬ ಎಂಜಾಯ್ ಮಾಡ್ತಿದ್ಲು. ವಾಟರ್ ಫಾಲ್ಸ್ ಥರ ಎಲ್ಲ ಬರ್ತಿದೆಯಲ್ಲ, ಅವಳಿಗೆ ಇಷ್ಟ ಅದೆಲ್ಲ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು, ತುಂಬ ಜನ ಬಂದಿದ್ದರು. ಅಂದರೆ ತುಂಬ ಸ್ಲೋ ಮೂವಿಂಗ್ ಇತ್ತು, ರಶಲ್ಲಿ ಕ್ರೌಡ್ ಇತ್ತು ತುಂಬ. ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಸೊ ಚೆನ್ನಾಗಿತ್ತು. ಅದು ನೀವು ನೋಡ್ತಿದ್ರಲ್ಲ, ಅದು ಬ್ರಾಸ್ ಮೆಟೀರಿಯಲಲ್ಲಿ ಬಂದಿರೋದು. ಮನೆಗೆ ಡೆಕೋರ್ ಐಟಮ್ಸು ಚೆನ್ನಾಗಿದೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಎಲ್ಲ ಡೆಕೋರ್ ಐಟಮ್ಸು. ಮನೆಗೆ ಯಾರ್ಯಾರು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಇಲ್ಲಿ ಬಂದು ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ನಮಗೇನು ಐಡಿಯಾ ಇರಲಿಲ್ಲ ತೊಗೋಬೇಕು ಮನೆಗೆ ಡೆಕೋರ್ ಐಟಮ್ಸ್ ಅಂತ, ಏನೂ ಐಡಿಯಾ ಇರಲಿಲ್ಲ. ಸೊ ನಾವೇನು ಡೆಕೋರ್ ಐಟಮ್ಸ್ ಏನು ತೊಗೊಳ್ಳಿಲ್ಲ. Reminiscing the good old days, remembering to forget all the bad ones. I remember when college seemed so important, but is it worth it? Been wondering what you. ಸೊ ಇಲ್ಲಿ ನೀವು ನೋಡ್ಬೋದು ಕ್ರಿಸ್ಟಲ್ಸು, ಅಂದರೆ ಅವರ ಬರ್ತ್ ಡೇಟ್ಗೆ ಪ್ರಕಾರವಾಗಿ ತೊಗೋತಾರಲ್ಲ ಕ್ರಿಸ್ಟಲ್ಸ್, ಆ ಥರ ಇತ್ತು. ಎಲ್ಲ ಥರ ಕ್ರಿಸ್ಟಲ್ಸಲ್ಲಿತ್ತು. ಕರಂಗುಲಿ ಮಾಲ ಎಲ್ಲನೂ ಕೇಳಿದ್ರು. ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು. ಸೊ ನಮಗೇನು ಐಡಿಯಾ ಇರಲಿಲ್ಲ ತೊಗೋಬೇಕು ಅಂತ. ಬರೀ ಅಲ್ಲಿ ಹೋಗಬೇಕು ಅಂತ ಇತ್ತು. ನನ್ನ ಮಗಳು ತುಂಬ ಹಠ ಮಾಡ್ತಿದ್ಲು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಚೆನ್ನಾಗಿತ್ತು, ನಮಗೆ ತುಂಬ ಇಷ್ಟ ಆಯಿತು. ಒಂಥರ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ನೀವು ನೋಡ್ತಿದ್ದೀರ ಫ್ಲವರ್ಸು, ಮನೆಗೆ ಬೇಕಾಗಿರುವಂಥದ್ದು ಡೆಕೋರೇಷನ್ ಐಟಮ್ಸು ಎಲ್ಲ ಚೆನ್ನಾಗಿತ್ತು. ಖುಷಿ ಸೊ ಇಲ್ಲಿ ಬಂದು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಇದೆ, ಅಂದರೆ ಸೆಮಿ ಸ್ಟಿಚ್ಡು ಇದೆಲ್ಲ. ನಾವು ರೇಟ್ ಕೇಳಿದ್ವಿ, 1200 ಅಂತ ಹೇಳಿದರು. ಸೊ ನಾನೊಂದು ಡ್ರೆಸ್ ತೊಗೊಂಡೆ. ಆಮೇಲೆ ನಮ್ಮ ಖುಷಿಗೆ ಕ್ಲಿಪ್ಸು, ಚಿಕ್ಕ ಚಿಕ್ಕ ಕ್ಲಿಪ್ಸು ಅಷ್ಟು ತೊಗೊಂಡು ಹೊರಟು ನಾವು. ಸೊ ನಾನು ಯಾವ ಥರ ಡ್ರೆಸ್ ತೊಗೊಂಡೆ, ಏನು ಕ್ಲಿಪ್ಸ್ ತೊಗೊಂಡೆ ಅಂತ ಯಾರಿಗಾರು ನೋಡೋ ಕ್ಯೂರಿಯಾಸಿಟಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.